ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ವತಿಯಿಂದ ಮಾಜಿ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಕೃಷ್ಣಪ್ಪ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ನಾಗೇನಹಳ್ಳಿ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಎಲ್ಲ ನಾಯಕ ನಾಯಕಿಯರು ಭಾಗವಹಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದಂತಹ ನಾಗೇನಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ, ನಮ್ಮ ಸಂಸ್ಥೆಯ ಹಿರಿಯ ಮುಖಂಡರಾಗಿ ಹಾಗೂ ನಮ್ಮ ಬೆನ್ನೆಲುಬಾಗಿ ನನ್ನ ಅಣ್ಣನಾಗಿ ಕೃಷ್ಣಪ್ಪ ಅವರು ಮಾರ್ಗದರ್ಶಕರಾಗಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ನಾವು ಹಲವಾರು ವರ್ಷಗಳಿಂದ ಆಚರಿಸುತ್ತಾ ಬಂದಿದ್ದೇವೆ. ಅವರು ಕೇವಲ ದಕ್ಷ ಅಧಿಕಾರಿ ಮಾತ್ರ ಅಲ್ಲದೆ ಸೇವಾ ಮನೋಭಾವ ಹೊಂದಿರುವ ವ್ಯಕ್ತಿಯಾಗಿದ್ದಾರೆ ಅಂತ ತಿಳಿಸಿದರು. ನಂತರ ಮಾತನಾಡಿದ ಎನ್ ಕೃಷ್ಣಪ್ಪ ಅವರು, ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಸುವರ್ಣ ಕುಟುಂಬಕ್ಕೆ ನಾನು ಚಿರಋಣಿ ಅಂತ ತಿಳಿಸಿದರು. ನಾಗೇನಹಳ್ಳಿ ಕೃಷ್ಣಮೂರ್ತಿಯವರು ಅಧ್ಯಕ್ಷರಾಗಿರುವಂಥ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಏನಿದೆ, ಈ ಯಲಹಂಕ ಭಾಗ ಮತ್ತು ಬೆಂಗಳೂರು ಮತ್ತು ರಾಜ್ಯದಾದ್ಯಂತ ಏನು ಕನ್ನಡ ಪರ ಸಂಘಟನೆಯಾಗಿದ್ದು, ಕನ್ನಡಿಗರ ಒಂದು ರಕ್ಷಣೆಗಾಗಿ ಕನ್ನಡ ನೆಲ ಜನ ಎಲ್ಲರನ್ನೂ ಉಳಿಸುವುದಕ್ಕಾಗಿ ಮತ್ತು ತೊಂದರೆ ಆದಂಥ ಸಂದರ್ಭಗಳಲ್ಲಿ ಮತ್ತು ಯಾರಿಂದನೇ ತೊಂದರೆ ಆದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಕನ್ನಡಿಗರಿಗೆ ಒಂದು ಧಕ್ಕೆ ಆದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹೋರಾಟಗಳಲ್ಲಿ ಭಾಗಿಯಾಗಿ ಕನ್ನಡಿಗರ ಒಂದು ಹಿತರಕ್ಷಣೆ ಕಾಯ್ಕೊಂಡು ಬಂದಿರುವಂಥ ಒಂದು ಸಂಘಟನೆ ಅಂದರೆ ತಪ್ಪಾಗಲಾರದು. ನಾಗೇನಹಳ್ಳಿ ಕೃಷ್ಣಮೂರ್ತಿಯವರ ಈ ಒಂದು ಸಂಘಟನೆಯಲ್ಲಿ ಸುಮಾರು 80,000ಕ್ಕೂ ಅಧಿಕ ಯುವಕರು ರಾಜ್ಯದಾದ್ಯಂತ ಈ ಒಂದು ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಅವರು ಒಂದಲ್ಲೊಂದು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಬಹಳ ಒಂದು ಸಾರ್ವಜನಿಕ ಸೇವೆ ಮಾಡುವಂಥದ್ದಾಗಿರ್ಬೋದು, ಹೋರಾಟ ಮಾಡುವಂಥದ್ದು, ಅನ್ಯಾಯವಾದಂಥ ಸಂದರ್ಭದಲ್ಲಿ ಆ ಜನರ ಪರ ನಿಂತ್ಕೊಳ್ಳುವಂಥದ್ದು ಇದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಇವತ್ತು 22 ಜೂನ್ ನನ್ನ ಹುಟ್ಟುಹಬ್ಬ ಏನಿದೆ, ನಾಗೇನಹಳ್ಳಿ ಕೃಷ್ಣಮೂರ್ತಿಯವರು ನಮ್ಮ ಮೇಲೆ ಅಭಿಮಾನ ಇಟ್ಟು ಇಲ್ಲಿ ಬಂದು ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಂದು ಸರಳವಾದಂಥ ಒಂದು ಹುಟ್ಟುಹಬ್ಬ ಆಚರಿಸ್ಕೊಳ್ಬೇಕು ಅಂತೇಳಿ ನಾನು ಒಂದು ಇವರೆಲ್ಲ ಒತ್ತಾಯದ ಮೇರೆಗೆ, ಹೇಗೆಂದರೆ ಪ್ರಪಂಚದಾದ್ಯಂತ ಅನೇಕ ಇವೆಲ್ಲ ನಡೀತಾ ಇದೆ, ಇವತ್ತೆಲ್ಲ ಯುದ್ಧಗ್ರಸ್ತವಾಗಿದೆ. ಮತ್ತು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೂ ಸಹ 11 ಜನರ ಏನು IPL ವಿಚಾರದಲ್ಲಿ 11 ಜನರ ಸಾವಿನಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದಂತ ಸೂಕ್ತ ಅಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೂ ಸಹ ಏನು ಸುಮಾರು 20-25 ವರ್ಷಗಳಿಂದ ಸತತವಾಗಿ ನಮ್ಮ ಕೃಷ್ಣಮೂರ್ತಿಯವರು, ನಾಗೇನಹಳ್ಳಿ ಕೃಷ್ಣಮೂರ್ತಿಯವರು ಮತ್ತು ನಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಎಲ್ಲ ನನ್ನ ಸ್ನೇಹಿತರು ಇಲ್ಲಿ ಪ್ರತಿ ವರ್ಷವೂ ಸಹ ನನಗೆ ಒಂದು ಹುಟ್ಟುಹಬ್ಬದ ಒಂದು ವಿಶೇಷವಾದಂಥ ಒಂದು ಅವರ ಒಂದು ಆಶೀರ್ವಾದ ಇರ್ಬೋದು, ಅವರ ಒಂದು ಏನು ಇದಿದೆ ನಮ್ಮ ಮೇಲೆ ಅಭಿಮಾನ ಇದೆ, ಅದು ಇಟ್ಟು ಇಲ್ಲಿವರೆಗೂ ಬಂದವರು ಅಭಿನಂದಿಸ್ತಾ ಇರ್ತಾರೆ. ಈ ವರ್ಷವೂ ಸಹ ಅದನ್ನು
ಒಂದು ಯಲಹಂಕದಲ್ಲಿ ಕೂಡ ಒಂದು 7 ವರ್ಷಗಳ ಕಾಲ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು. ಅವಾಗಿಂದ ನಮಗೆ ಸಂಪರ್ಕ. ಮತ್ತೆ ಒಬ್ಬ ದಕ್ಷ ಅಧಿಕಾರಿ ಅಂದರೆ ತಪ್ಪೇನಿಲ್ಲ, ಯಾಕಂದ್ರೆ ನನ್ನಂತ ಸಾವಿರಾರು ಜನಕ್ಕೆ ದಾರಿದೀಪ ಆಗಿದ್ದಾರೆ. ವಿಶೇಷವಾಗಿ ನಮಗೆ ಹೆಮ್ಮೆ ಅಂದರೆ ನಮ್ಮ ಸಂಘಟನೆಯಲ್ಲಿ ಗೌರವ ಹಿರಿಯ ಮಾರ್ಗದರ್ಶಿಗಳಾಗಿ ನಮ್ಮೊಂದಿಗೆ ತೊಡಗಿಸ್ಕೊಂಡಿದ್ದಾರೆ. ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಕಾನೂನು ಚೌಕಟ್ಟಲ್ಲಿ ಸಮಾಜಕ್ಕೆ ಏನು ಕೊಡ್ಲಿಕ್ಕಾಗುತ್ತೆ ಒಂದು ಸಂಘಟನೆ ಅನ್ನೋ ನಿಟ್ಟಿನಲ್ಲಿ ನಮಗೆ ತಿಂಗಳು ಒಂದ್ಸರಿ 2 ತಿಂಗಳು ಒಂದ್ಸರಿ ನಾವು ಭೇಟಿ ಆದಾಗ ಅವರಿಗೆ ಹಲವಾರು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಮತ್ತು ವಿಶೇಷವಾಗಿ ಅವರ ವ್ಯಕ್ತಿತ್ವ, ಸರಳ ಸಜ್ಜನಿಕೆ ಮತ್ತು ಹಲವಾರು ಗುಣಗಳನ್ನು ಅವರಲ್ಲಿದೆ. ಅಂದರೆ ಯಾರೇ ಹೋಗಲಿ, ಎಷ್ಟು ಸಮಯಕ್ಕೆ ಹೋಗಲಿ, ಅವರು ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿ ನಿವೃತ್ತಿ ಆಗಿದ್ದರೂ ಕೂಡ ಯಾವುದೇ ಯುವಕರಿಗೆ ಸಮಸ್ಯೆ ಆಗಲಿ, ಸಮಾಜಕ್ಕೆ ತೊಂದರೆ ಆದಾಗ ಮುಂಚೂಣಿಯಲ್ಲಿ ನಿಂತ್ಕೊಂಡು ಆ ಪರಿಹಾರವನ್ನು, ಅಂದರೆ ಗಲಾಟೆಗಳಿಗೆ ಅವಕಾಶ ಕೊಡದೆ ಪರಿಹಾರವನ್ನು ಸೂಚನೆ ಮಾಡ್ತಾರೆ. ಜೊತೆಗೆ ನಮಗೆ ಒಬ್ಬ ಅಣ್ಣನಾಗಿ ಒಂದು 25 ವರ್ಷ ಆಯಿತು ಅವರು ನನ್ನ ಸಂಪರ್ಕ. ನನ್ನೊಂದಿಗೆ ಎಲ್ಲ ವಿಚಾರದಲ್ಲೂ ವೈಯಕ್ತಿಕವಾಗಿರ್ಬೋದು, ಸಂಘಟನೆ ಇರ್ಬೋದು, ನಮಗೆ ಬೆನ್ನೆಲುಬಾಗಿ ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ಅವರಿಗೆ ಒಂದು ಹುಟ್ಟಿಹಬ್ಬ ಆಚರಣೆ ಮಾಡೋದೇ ನಮ್ಗೆ ಹಬ್ಬ, ಅಂದರೆ ಒಂದು ಖುಷಿಯ ದಿನಗಳು ಅಂತ ಹೇಳ್ಬೋದು. ಅವರು ಇನ್ನೂ 100 ಕಾಲ ಇದ್ದು ನಮ್ಮಂಥ 100 ಜನ ಯುವಕರಿಗೆ ಜನಗಳ